ನಮಸ್ಕಾರ ಪ್ರಿಯ ವೀಕ್ಷಕರೇ, ಶಿವಸಂಕಲ್ಪ ಸೀರೀಸ್ನ 6ನೇ ವಿಡಿಯೋ. ಈ ವಿಡಿಯೋದಲ್ಲಿ ಬರುತ್ತೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಯಾವ ಸಂಕಲ್ಪಗಳು, ಯಾವ ವಿಚಾರಗಳು ಪ್ರಧಾನ ಆಗ್ತವೆ, ಯಾವ ಒಂದು ಸಿಂಬಲ್ಲು ನಿಮ್ಮನ್ನು ಪ್ರೇರಣೆಯಲ್ಲಿಡೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಟೈಮಲ್ಲಿ. ಶಿವರಾತ್ರಿ ಬರುತ್ತೆ ಫೆಬ್ರವರಿ 25ಕ್ಕೆ. ಯಾವ ಅಂಶಗಳನ್ನು ನೀವು ಗಮನಿಸಬೇಕು ಅದೆಲ್ಲವನ್ನು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಫಸ್ಟ್ ಬರುತ್ತೆ ನನ್ನ ಮನಸ್ಸಲ್ಲಿ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗೋದಿದೆ ನಿಮಗೆ. ಬ್ಯಾಲೆನ್ಸ್ ಅಂದರೆ ಕೇಂದ್ರದಲ್ಲಿ ಬರುವಂಥ 2 ಗ್ರಹಗಳು. ಒಂದು ಶನಿಯ ಪರಿವರ್ತನೆ ಆಗುತ್ತೆ ಈ ವರ್ಷದಲ್ಲಿ ಆಗುವಂಥದ್ದು. ನಿಮ್ಮ ಸಪ್ತಮ ಭಾವದಲ್ಲಿ ಶನಿ, ದಶಮ ಭಾವದಲ್ಲಿ ಗುರುಗ್ರಹ. ಸೊ ಇದೆರಡು ಪರಿವರ್ತನೆಗಳು ಯಾವ ಥರದ ಪ್ರಭಾವವನ್ನು ನಿಮ್ಮ ಮೇಲೆ ಬೀರ್ಬೋದು ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳೋದಾಗಿದೆ. ರೆಸಲ್ಯೂಷನ್ 2025 ಅನ್ನುವಂಥ ಒಂದು ವಿಡಿಯೋ ಆಗಿತ್ತು ಅದು. ಆ ವಿಡಿಯೋದಲ್ಲಿ ನೀವು ಗಮನಿಸದೇ ಇದ್ದರೆ ಎಂಡ್ ಸ್ಕ್ರೀನಲ್ಲಿ ಲಿಂಕ್ ಕೊಟ್ಟಿದ್ದೀವಿ, ಆ ವಿಡಿಯೋನ ಗಮನಿಸಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಕಾಮೆಂಟ್ ಮೂಲಕ ತಿಳಿಸಿ. ಏನಾದರೂ ಸಲಹೆ ಸೂಚನೆಗಳು ಬೇಕಾಗಿದ್ದರೆ ಕಾಮೆಂಟ್ ಮೂಲಕ ಪ್ರಶ್ನೆಗಳನ್ನು ಕೂಡ ನೀವು ಕೇಳ್ಬೋದು. ಇವಾಗ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಇಂಪಾರ್ಟೆಂಟ್ ಸಿಂಬಲ್ ನಿಮಗೆ ಉಪಯುಕ್ತ ಆಗುವಂಥದ್ದು, ಒಂದು ಮೆಡಿಟೇಷನ್ ನಿಮಗೆ ಬಹಳಷ್ಟು ಪ್ರಯೋಜನವನ್ನು ನೀಡುವಂಥದ್ದು. ಯಾಕೆಂದರೆ 2 ಪ್ರಬಲವಾದಂಥ ಗ್ರಹಗಳು ಮುಖಾಮುಖಿ ಆಗ್ತವೆ. ಮುಖಾಮುಖಿ ಇನ್ ದ ಸೆನ್ಸ್ ಕೇಂದ್ರಗಳಲ್ಲಿ ಇರುವಂಥದ್ದು. ಸಪ್ತಮ ಮತ್ತು ದಶಮದಲ್ಲಿ ಇವೆರಡು ಧರ್ಮಕ್ಕೆ ಸಂಬಂಧಪಟ್ಟ ಗ್ರಹಗಳಾಗಿರ್ತವೆ. ಅಂದರೆ ಧರ್ಮ ಅಂದರೆ ಏನು? ಧರ್ಮ ಅಂದರೆ ವೇ ಆಫ್ ಲೈಫ್. ನಾವು ಯಾವ ಥರ ಬದುಕ್ತೀವಿ, ಯಾವ ಥರ ಜೀವನ ಮಾಡ್ತೀವಿ ಅನ್ನೋದು, ಅದನ್ನೇ ನಾವು ಧರ್ಮ ಅಂತ ಕರಿತೀವಿ. ಬದುಕುವ ವಿಧಾನ, ಜೀವನ ಧರ್ಮ ಅಂತ ಇದನ್ನು ಕರಿತೀವಿ. ಸೊ ನಿಮ್ಮ ಜೀವನ ಧರ್ಮವನ್ನು ರೂಪಿಸ್ಕೊಳ್ಳೋದಕ್ಕೆ ಈ 2 ಗ್ರಹಗಳು ಬಹಳ ತೀವ್ರವಾದ, ತೀಕ್ಷ್ಣವಾದ ಪ್ರಭಾವವನ್ನು ಬೀರ್ತಾ ಇರ್ತವೆ. ಸೊ ಈ ಪ್ರಭಾವ ಜೀವನದಲ್ಲಿ ಸಾಕಷ್ಟು ಸಂಚಲನೆಯನ್ನು ಕ್ರಿಯೇಟ್ ಮಾಡುತ್ತೆ, ಸಾಕಷ್ಟು ಆ್ಯಕ್ಟಿವ್ ಆಗಿ ಇಡುತ್ತೆ ನಿಮ್ಮನ್ನು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೇರಣೆ ನಿಮ್ಗೆ ಸಿಗುತ್ತೆ. ಪಾಸಿಟಿವ್ ಪ್ರೇರಣೆ ಅಂದರೆ ಏನೋ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ. ಯಾವ ಒಂದು ಸಿಂಬಲ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಒಂದು ಪ್ರಶ್ನೆಯನ್ನು ನಾನು ಕೇಳಿದೆ, ಅದಕ್ಕೆ ಉತ್ತರ ಕೊಡ್ತಿದ್ದೀನಿ ಈಗ. ಸ್ನೇಹಿತರೆ, ಚಂದ್ರ, ಶಿವನನ್ನು ನಾವು ಕರಿತೀವಿ ಚಂದ್ರಶೇಖರ ಅಂತ. ಚಂದ್ರನ ಒಂದು ಸಿಂಬಲ್ಲು ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮಗೆ 2 ಗ್ರಹಗಳ ಕೇಂದ್ರದಲ್ಲಿ ಉಪಸ್ಥಿತಿ, ಅಂದರೆ 2 ಗ್ರಹಗಳು ಗುರು ಮತ್ತು ಶನಿ ಗ್ರಹಗಳು. ಆ ಉಪಸ್ಥಿತಿ ಅನ್ನೋದು ಒಂದಷ್ಟು ವ್ಯತಿರಿಕ್ತ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಐದರ್ ನೀವು ತುಂಬ ತೀಕ್ಷ್ಣ ಆಗ್ಬೋದು, ಅದೇನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಚಂದ್ರನ ಒಂದು ಬ್ಯಾಲೆನ್ಸ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರನ ಒಂದು ತಂಪುತನ ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾವ ಥರದ ಒಂದು ಧ್ಯಾನ, ಮೆಡಿಟೇಷನ್ನು, ಅದು ನಿಮಗೆ ಯಾವ ಒಳ್ಳೆ ಪರಿಣಾಮಗಳನ್ನು ಕೊಡುತ್ತೆ ಅದನ್ನು ಹೇಳೋನಿದ್ದೀನಿ ಈ ವಿಡಿಯೋದ ಕೊನೆಯಲ್ಲಿ. ತುಂಬ ಉಪಯೋಗ ಆಗೋದಿದೆ ಮುಂಬರುವ ದಿನಗಳಲ್ಲಿ ನಿಮ್ಮ ಮಟ್ಟಿಗೆ. ತಪ್ಪದೆ ನೋಡಿ ವಿಡಿಯೋನ ಕೊನೆವರೆಗೆ. ಹಾಗಿದ್ರೆ ನೋಡೋಣ, ಲೈಫಲ್ಲಿ ಮುಂದೆ ಹೋಗಬೇಕು, ಪ್ರಗತಿಯನ್ನು ಕಾಣಬೇಕು, ಆದಾಯ, ನಾವು ಮಾಡೋ ಕೆಲಸಗಳು ಅದರಲ್ಲೆಲ್ಲ ಒಳ್ಳೆಯ ರಿಸಲ್ಟ್ಗಳು ನಮಗೆ ಸಿಗಬೇಕು. ಈ ಥರ ನಾವು ಅಂದ್ಕೊಳ್ತಾ ಹೋಗೋದನ್ನೇ ಸಂಕಲ್ಪ ಅಂತ ಕರಿತೀವಿ. ಇವಾಗ ನೋಡೋಣ, ಮೊದಲನೇ ಸಂಕಲ್ಪ ನಿಮ್ಗೆ ಯಾವುದಿರಬೇಕು ಅಂತ. ಮೊದಲನೇ ಸಂಕಲ್ಪ ಕಳೆದು ಹೋಗುತ್ತದೆ ಅನ್ನೋದು. ನಾವು ಇಲ್ಲಿ ಯಾತ್ರಿಕರು ಅನ್ನೋದು, ಅಂದರೆ ಈ ಲೈಫ್ ಅನ್ನೋದು ಒಂದು ಯಾತ್ರೆ, ಒಂದು ಟೈಮು, ಒಂದು ಸ್ಪೆಸಿಫೈಡ್ ಟೈಮ್ ಇರುತ್ತೆ. ಅದನ್ನು ನಾವು ಕಳ್ಕೊಂಡು ಹೋಗೋದಕ್ಕೆ ಇಲ್ಲಿ ಬಂದಿರ್ತೀವಿ. ಮತ್ತು ಯಾವುದೂ ಪರ್ಮನೆಂಟ್ ಅಲ್ಲ ಅನ್ನೋದು. ನಾವು ಯಾವಾಗಲೂ ಇಲ್ಲೇ ಇರೋದಿಲ್ಲ. ಒಂದು ಟೈಮ್ ನಮ್ಮ ಮಟ್ಟಿಗಿರುತ್ತೆ. ಆ ಟೈಮ್ ಆದಮೇಲೆ ನಾವು ನಮ್ಮ ಹಾದಿಯಲ್ಲಿ ಹೋಗ್ತಾ ಇರ್ತೀವಿ. ನಮ್ಮ ಹಾದಿ ಇನ್ನೆಲ್ಲಿ ಅನ್ನೋದು ನಮಗೆ ಈ ಕ್ಷಣಕ್ಕೆ ಸ್ಪಷ್ಟ ಆಗೋದಿಲ್ಲ. ಯಾವುದು ಪರ್ಮನೆಂಟ್ ಅಲ್ಲ ಅಂತ ಅನಿಸಿದಾಗ ನಮ್ಮ ಮನಸ್ಸಲ್ಲಿ ಬರೋ ಭಾವನೆ ಯಾವುದು? ಒಂದು ವಿಷಯ ಇವಾಗ ಈ ಥರ ಇದೆ ಅಂದರೆ ಪಾಸಿಟಿವ್ ಆಗಿ ಹೋಗ್ತಿದೆ ಅಂದರೆ ಅದು ಯಾವಾಗಲೂ ಪಾಸಿಟಿವ್ ಆಗಿ ಹೋಗುತ್ತೆ ಅನ್ನೋ ಅರ್ಥ ಇರೋದಿಲ್ಲ. ನಿಮ್ಗೆ ಇವಾಗ ಚೆನ್ನಾಗಿ ದುಡ್ಡು ಬರ್ತಾಯಿದೆ, ಅಥವಾ ಖುಷಿ ಸಮಾಧಾನ ಲೈಫಲ್ಲಿ ನೆಲೆ ನಿಂತಿದೆ, ಅಥವಾ ಯಾವುದೇ ದುಃಖ ಇಲ್ಲ ಹೇಳ್ಕೊಳ್ಳುವಂಥದ್ದು, ದೊಡ್ಡ ಸಮಸ್ಯೆಗಳು ಇಲ್ಲ ಅಂತಾದರೆ ಅದರಲ್ಲೇ ನೆಗೆಟಿವ್ ಇದೆ. ಅಂದರೆ ಕೆಲವರಿಗಿರುತ್ತೆ ಎಲ್ಲದರಲ್ಲೂ ತಪ್ಪು ಹುಡುಕೋ ಸ್ವಭಾವ. ಒಂದು ಅಂಶ ಮನಸ್ಸಿಗೆ ಬಂತು ಅಂದರೆ ಅದು ಸಾಲ್ವ್ ಆಗೋವರೆಗೆ ಅವ್ರಿಗೆ ಯಾವುದೇ ಸಮಾಧಾನ ಇರೋದಿಲ್ಲ. ಅವ್ರು ಅಂದ್ಕೊಳ್ಳೋ ಮಟ್ಟಕ್ಕೆ ಅದು ಸಾಲ್ವ್ ಆಗಬೇಕಾಗತ್ತೆ. ಅದು ಸಾಲ್ವ್ ಆಗೋವರೆಗೆ ಪರಿತಾಪ ಪಡೋದು, ಬೇಜಾರು ಮಾಡ್ಕೊಳ್ಳೋದು, ಬೇರೆಯವರನ್ನು ಕೂಡ ಅದೇ ವಿಚಾರಕ್ಕೆ ಪದೇ ಪದೇ ಹೇಳೋದು, ಅವರನ್ನು ಕೂಡ ತೊಂದರೆಗೆ ದೂಡೋದು, ಈ ಥರದ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ ಭಾಳಷ್ಟು ಜನ. ಅದನ್ನು ನೀವು ಮಾಡೋದಕ್ಕೆ ಹೋಗಬೇಡಿ. ಯಾವುದು ಯಾವಾಗ ಎಲ್ಲಿ ಚೆನ್ನಾಗಿ ಸಿಗುತ್ತೋ, ಅಂದರೆ ಒಳ್ಳೆ ವಿಚಾರ ಯಾವುದೇ ಇದ್ದರೂ ಅದನ್ನು ಎಂಜಾಯ್ ಮಾಡಬೇಕು. ಅದನ್ನು ಆಪ್ಟಿಮಮ್ ಲೆವೆಲ್ಗೆ, ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿ ಆ ವಿಷಯವನ್ನು ತೊಗೊಂಡೋಗಬೇಕು. ಹಾಗೆಯೇ ಕನ್ಯಾ ರಾಶಿ ಮಟ್ಟಿಗೆ ಹೇಳೋದಾದರೆ ಬಹಳ ಅದ್ಭುತವಾದ ಸಂಗತಿಗಳು ನಡೀತಾವೆ ಅನ್ನೋದು ಏನೂ ಇರೋದಿಲ್ಲ.
ಹಾಗೆಯೇ ಕೆಟ್ಟದ್ದು ಅನ್ನೋದು ಏನೂ ಇರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಒತ್ತಡ ಇರುತ್ತೆ, ಪರಿಶ್ರಮ ಬೇಕಾಗತ್ತೆ. ಜಟಿಲವಾದ ಸಮಸ್ಯೆಗಳು ಯಾವುದೂ ನಿಮ್ಮ ಮುಂದೆ ಬಾರದೇ ಇರ್ಬೋದು. ಹಾಗಂತ ಚಾಲೆಂಜ್ಗಳು ಇದ್ದೇ ಇರ್ತವೆ. ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಒಂದಷ್ಟು ಒಳ್ಳೆಯ ವಿಚಾರಗಳು, ಒಂದಷ್ಟು ಸ್ವಲ್ಪ ಅಷ್ಟೊಂದು ಪಾಸಿಟಿವ್ ಅಲ್ಲ ಅನ್ನೋಂಥ ವಿಚಾರಗಳು. ಈ ಬ್ಯಾಲೆನ್ಸ್ ಕ್ರಿಯೇಟ್ ಆದಾಗ ಆ ಕ್ಷಣವನ್ನು ಎಂಜಾಯ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಬಿಟ್ಟು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ, ನಾನು ಇನ್ನಷ್ಟು ಪ್ರಯತ್ನ ಪಡಬೇಕು, ನಾನು ಇನ್ನೂ ಏನೋ ಮಾಡಬೇಕು ಅಂದರೆ ಮಹತ್ವಾಕಾಂಕ್ಷೆ ಇರುತ್ತೆ. ಬಟ್ ಇವತ್ತೇ ರಿಸಲ್ಟ್ ಸಿಗಬೇಕು ಅಂದರೆ ನಿಮಗೆ ಆ ರಿಸಲ್ಟ್ಗಳು ಸಿಗದೆ ಹೋಗ್ಬೋದು. ಹಾಗೆಯೇ ಇನ್ನೊಂದು ವಿಷಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಟೆಂಪ್ರರಿ ಅಂತ ಅಂದ್ಕೋಬಾರ್ದು. ಅಂದರೆ ವಿಚಾರಗಳು ಟೆಂಪ್ರರಿ ಅಂತ ಅಂದ್ಕೋಬಾರ್ದು. ಲೈಫ್ ಟೆಂಪ್ರರಿನೇ, ಬಟ್ ವಿಷಯಗಳು ಟೆಂಪ್ರರಿ ಅಲ್ಲ. ನೀವು ದೀರ್ಘಕಾಲದಿಂದ ಎದುರಿಸ್ತಾ ಇರೋ ಸಮಸ್ಯೆಗಳಿಗೆ ಅಥವಾ ಸವಾಲುಗಳಿಗೆ ಒಂದಲ್ಲ ಒಂದಿನ ಸರಿಯಾದ ಉತ್ತರ ಸಿಗತ್ತೆ. ಸರಿಯಾದ ದಾರಿಯಲ್ಲಿ ಹೋಗೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಹಾಗಂತ ನಾಳೆ ಬೆಳಿಗ್ಗೆನೇ ರಿಸಲ್ಟ್ ಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಈ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಸಕ್ಸಸ್ಸು ಸಿಗದೆ ಹೋಗ್ಬೋದು. ಲಾಂಗ್ ಟರ್ಮ್ ಸಮಸ್ಯೆಗಳಿಗೆ, ಆರೋಗ್ಯ ಇರ್ಬೋದು, ಯಾವುದೇ ವ್ಯಾಜ್ಯ, ಮನಸ್ತಾಪ, ಈ ಥರದ ವಿಚಾರಗಳಿದ್ರೂ ಇರ್ಬೋದು, ಅವಕ್ಕೆಲ್ಲ ಪರಿಹಾರಗಳು ಸಿಗದೆ ಹೋಗ್ಬೋದು. ನಿಮಗೆ ತಕ್ಷಣ ಪರಿಹಾರಗಳು ಯಾವುದೇ ರೀತಿಯಲ್ಲಿ ಸಿಗದೆ ಹೋಗ್ಬೋದು. ಸೊ ಆಗಲೇ ನೀವು ಸಾಕಷ್ಟು ಟೆನ್ಷನಲ್ಲಿರ್ತೀರ. ಇಮಿಡಿಯೇಟ್ ರಿಸಲ್ಟ್ಗಳಿಗೆ ಎಕ್ಸ್ಪೆಕ್ಟ್ ಮಾಡೋದು, ಅಂದರೆ ನಾಳೆ ಬೆಳಿಗ್ಗೆನೇ ಎಲ್ಲ ಆಗಬೇಕು ಅಂತ ಅಂದ್ಕೊಳ್ಳೋದು ಕೂಡ ಅಷ್ಟೇ ಹಾರ್ಮ್ಫುಲ್ ಆಗಿರುತ್ತೆ. ಯಾವುದೇ ರೀತಿಯ ಒಳ್ಳೆಯ ಪರಿಣಾಮಗಳನ್ನ ಉಂಟು ಮಾಡೋದಿಲ್ಲ. ನಿಮ್ಮ ಟೆನ್ಷನನ್ನು ಇನ್ನಷ್ಟು ಮತ್ತಷ್ಟು ಜಾಸ್ತಿ ಮಾಡುತ್ತೆ. ಅದಕ್ಕೆ ನಾನು ಹೇಳೋದು, ಖುಷಿಯ ವಿಚಾರಗಳಿದ್ದರೆ ಎಂಜಾಯ್ ಮಾಡಿ ಅದನ್ನು. ಸವಾಲುಗಳಿದ್ದರೆ ಬಹಳ ಹಾರ್ಡ್ ವರ್ಕ್ ಮಾಡಿ, ಪರವಾಗಿಲ್ಲ. ಬಟ್ ಇವತ್ತೇ ಅದನ್ನು ಕೊನೆಗೊಳಿಸ್ಬೇಕು ಅಂತ ಹೊರಡಬೇಡಿ. ಹಾರ್ಡ್ ವರ್ಕ್ ಮಾಡಿ, ಬಟ್ ಸಂಯಮ ಇಟ್ಕೊಳ್ಳಿ. ಇವತ್ತಲ್ಲ ನಾಳೆ ಒಳ್ಳೆಯ ವಿಚಾರಗಳು ಲೈಫಲ್ಲಿ ನಡೀತಾವೆ ಅನ್ನೋದನ್ನು ಮನಸ್ಸಲ್ಲಿ ತಂದ್ಕೊಳ್ಳಿ. ಹಾಗೆಯೇ ಭಾಳಷ್ಟು ಸಲ ನಾವು ಒಂದು ತಪ್ಪು ಮಾಡ್ತೀವಿ. ನಮ್ಮ ಅಕ್ಕಪಕ್ಕದಲ್ಲಿರೋ ವ್ಯಕ್ತಿಗಳನ್ನು ಗಮನಿಸದೇ ಇರೋದು, ಅವರಲ್ಲಿರೋ ಮಹಾನ್ ಗುಣಗಳನ್ನು, ಅವರ ಸ್ವಭಾವದಲ್ಲಿರೋ ವಿಶೇಷತೆಗಳನ್ನು, ಅಥವಾ ಅವರಿಂದ ನಮಗೇನು ಸಿಗತ್ತೆ ಅನ್ನೋದನ್ನು ಗಮನಿಸದೇ ಇರೋದು. ಹಾಗೆಯೇ ಒಂಚೂರು ಕೆಲಸ ಕಾರ್ಯಗಳಲ್ಲಿ ವಿಳಂಬಗಳಾಗ್ತವೆ ನಿಮಗೆ, ಅದು ಕೂಡ ಟೆನ್ಷನನ್ನು ಉಂಟು ಮಾಡುತ್ತೆ. ಅದಕ್ಕೆ ನಾನು ಮೊದಲೇ ಅಂದೆ ಸಂಯಮವನ್ನು ಇಟ್ಕೊಳ್ಳಿ ಅಂತ. ಹಾಗೆಯೇ ಸಾಧ್ಯ ಆದಷ್ಟು ನೀವು ಮಾಡೋ ಕೆಲಸಗಳಲ್ಲಿ ಟೈಮ್ಗೆ ಬೆಲೆ ಕೊಡಿ. ರಿಸಲ್ಟ್ಗಳ ವಿಚಾರದಲ್ಲಿ ಟೈಮ್ನ ಪ್ರಶ್ನೆ ಇಟ್ಕೋಬೇಡಿ. ನಿಮ್ಮ ಆಲೋಚನೆಗಳು ಲಾಂಗ್ ಟರ್ಮ್ ಇರಲಿ. 1-2 ವರ್ಷ ಪ್ರಯತ್ನ ಮಾಡ್ತೀನಿ, ರಿಸಲ್ಟ್ಗೋಸ್ಕರ ಒಂಚೂರು ಕಾಯ್ತೀನಿ 1-2 ವರ್ಷ. ಈಗ ಪ್ರಯತ್ನ ಹಾಕ್ತೀನಿ, ಆ ಪ್ರಯತ್ನವನ್ನು 2 ವರ್ಷನೋ 5 ವರ್ಷನೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ರಿಸಲ್ಟ್ ಬರೋವರೆಗೂ ಪ್ರಯತ್ನ ಮಾಡ್ತೀನಿ ಅನ್ನೋ ಆಶಯಗಳನ್ನ ಇಟ್ಕೊಳ್ಳಿ. ಯಾವುದೇ ವಿಚಾರಕ್ಕೂ ದುಡುಕಬೇಡಿ. ಇವಿಷ್ಟು ವಿಚಾರಗಳು ಸ್ನೇಹಿತರೆ ಈ ಶಿವರಾತ್ರಿಯ ಸಂದರ್ಭದಲ್ಲಿ ಶಿವ ಸಂಕಲ್ಪದ ರೂಪದಲ್ಲಿ ನಿಮಗೆ ಹೇಳುವಂತಹ ಕಿವಿ ಮಾತುಗಳಾಗಿರ್ತವೆ. ಇದು ನಿಮಗೆ ಇಷ್ಟ ಆಯಿತಾ ಏನು ಅಂತ ತಿಳಿಸಿ. ಈ ಕಾನ್ಸೆಪ್ಟು ಹೊಸ ಕಾನ್ಸೆಪ್ಟ್ ಇದು. ಹಾಗೆಯೇ ಒಂದು ಇಂಪಾರ್ಟೆಂಟ್ ಸಲಹೆನ ಕೊಡ್ತೀನಿ ಅಂತಂದೆ. ಈ ಸಲಹೆ ನೀವು ಯಾವುದೇ ಟೈಮಲ್ಲೂ ಮಾಡ್ಬೋದು. ಅಲ್ಟರ್ನೇಟಿವ್ ವಿಧಾನಗಳು ಕೂಡ ಇರ್ತವೆ. ನೀವು ಇದರಲ್ಲಿ ಒಂದನ್ನು ಫಾಲೋ ಮಾಡಬೇಕಾಗತ್ತೆ. ಮೊದಲನೇದಾಗಿ ಈ ಎಕ್ಸಸೈಸನ್ನು ಮಾಡಬೇಕು ಅಂದ್ರೇ ಒಂದು ಮೆಥಡ್ಡು ತುಂಬ ಅನಿವಾರ್ಯ ಆಗುತ್ತೆ. ಅದು ಅಂದರೆ ಕರೆಕ್ಟಾಗಿ ಈ ತಿಥಿಗಳನ್ನು ಒಂಚೂರು ಫಾಲೋ ಮಾಡಬೇಕಾಗತ್ತೆ. ಅಂದರೆ ನೀವು ಪ್ರತಿದಿನ ಚಂದ್ರನನ್ನು ನೋಡಬೇಕು. ಚಂದ್ರನ ಆಕಾರ ಯಾವ ಥರ ಇದೆ, ಹುಣ್ಣಿಮೆನ, ಅಮಾವಾಸ್ಯೆನ, ಶುಕ್ಲ ಪಕ್ಷನ, ಕೃಷ್ಣ ಪಕ್ಷನ, ಈ ಅಂಶವನ್ನು ಗಮನದಲ್ಲಿಟ್ಕೋಬೇಕು. ಇದು ನಿಮ್ಮ ಟೆನ್ಷನನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ನೆರವಾಗುತ್ತೆ. ವಿಶೇಷವಾಗಿ ಶುಕ್ಲ ಪಕ್ಷ ಅಂದರೆ ಚಂದ್ರ ಇರೋ ದಿನಗಳು. ಚಂದ್ರ ಯಾವುದೇ ಆಕಾರದಲ್ಲಿರಲಿ, ಕಾಲ್ಚಂದ್ರ, ಅರ್ಧಚಂದ್ರ, ಮುಕ್ಕಾಲು ಚಂದ್ರ, ಪೂರ್ಣಚಂದ್ರ, ಹೀಗೆ ಚಂದ್ರನ ಆಕಾರಗಳು ವಿಭಿನ್ನ ವಿಶೇಷವಾಗಿರ್ತವೆ. ಚಂದ್ರ ಯಾವಾಗಾದರೂ ಇರಲಿ, ಬೆಳಿಗ್ಗೆ ಹಗಲಲ್ಲಿರೋ ಚಂದ್ರ ಕೂಡ ಇರ್ಬೋದು. ಚಂದ್ರನನ್ನು ಗಮನಿಸೋದು, ಅದಕ್ಕೆ ಕರೀತಾರೆ ತ್ರಾಟಕ ಅಂತ. ನೇರ ನೋಟದಲ್ಲಿ ಚಂದ್ರ ಯಾವಾಗಿದ್ದಾನೋ ಆವಾಗ, ರಾತ್ರಿ ಇದ್ದರೆ ರಾತ್ರಿ, ಬೆಳಿಗ್ಗೆ ಕಾಣಿಸ್ತಾ ಇದ್ದರೆ ಬೆಳಿಗ್ಗೆ, ಎಷ್ಟೊತ್ತಿನಲ್ಲಿ ಚಂದ್ರನ ಆಕಾರ ಕಾಣಿಸ್ತಿದೆಯೋ ಆಕಾಶದಲ್ಲಿ ಅಲ್ಲಿ ಚಂದ್ರನನ್ನು ದಿಟ್ಟಿಸಿ ನೇರವಾಗಿ ನೋಡುವಂಥದ್ದು. ಈ ಥರ ನಿಂತ್ಕೋತೀರ ಆರಾಮವಾಗಿ, ಉಸಿರಾಟವನ್ನು ಗಮನಿಸ್ತಾ ಇರ್ತೀರ. 2 ಕಣ್ಣುಗಳಿಂದ ನೇರವಾಗಿ ಚಂದ್ರನನ್ನು ದಿಟ್ಟಿಸಿ ನೋಡುವಂಥದ್ದು. ಆ ರೂಪವನ್ನು ಮನಸ್ಸಲ್ಲಿ ತಂದ್ಕೊಳ್ಳೋದು. ಈ ಥರ 5 ನಿಮಿಷ ಚಂದ್ರನನ್ನೇ ದಿಟ್ಟಿಸಿ ನೋಡ್ತಾ ನಿಂತಿರ್ತೀರ. ಉಸಿರಾಟವನ್ನು ಗಮನಿಸ್ತಿರ್ತೀರ, ಚಂದ್ರನ ದಿಟ್ಟಿಸಿ ನೋಡ್ತೀರ. ಕಣ್ರೆಪ್ಪೆ ಬಡಿಬಹುದು, ಏನೂ ತೊಂದರೆ ಇಲ್ಲ. ಮಧ್ಯೆ ಮಧ್ಯೆ ಕಣ್ರೆಪ್ಪೆ ಬಡಿದು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಚಂದ್ರನನ್ನೇ ಗಮನಿಸ್ತಾ ಹೋಗಿ. 5 ನಿಮಿಷ ಆಯಿತು ಅಂದ ತಕ್ಷಣ ಏನು ಮಾಡಬೇಕು, ಒಂದು ಸ್ವಲ್ಪ ಕಣ್ಣು ಮುಚ್ಕೊಂಡು ಅದೇ ಆಕಾರವನ್ನೇ ಮನಸ್ಸಲ್ಲಿ ತಂದ್ಕೊಳ್ಳೋದು. ಮತ್ತೆ ಚಂದ್ರನ ದಿಟ್ಟಿಸಿ ನೋಡುವಂಥದ್ದು. ಇದರಿಂದ ಏನು ಪ್ರಯೋಜನ
ಅಂತ ಕೇಳೋ ಮೊದಲು ನೀವು ಎಷ್ಟೊತ್ತು ಮಾಡಬೇಕು ಅಂತ ತಿಳ್ಕೊಳ್ಳಿ. ಸ್ನೇಹಿತರೆ, ಇದನ್ನು 5 ನಿಮಿಷದಂತೆ 3 ಸಲ ಮಾಡ್ಬೋದು. 5 ಸಲ 10 ಸಲ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಜಾಸ್ತಿ ಮಾಡ್ತಾ ಹೋದಂಗೆ ಹೆಚ್ಚಿನ ಫಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇದರ ಪ್ರಯೋಜನ ಏನು ಅಂತ ಕೇಳೋದಾದರೆ, ಚಂದ್ರ ಅಂದರೆ ಮನಃಶಾಂತಿ, ಸುಖ ಮತ್ತು ನೆಮ್ಮದಿಯ ಸಂಕೇತ, ತಂಪಿನ ಸಂಕೇತ. ಶೀತಲ ಅಂಶಗಳನ್ನು ಅಂದರೆ ಈ ಪ್ರಕೃತಿಯಲ್ಲಿ ಭಾಳಷ್ಟು ಬಿಸಿನೂ ಇದೆ, ತಂಪು ಇದೆ, ಬ್ಯಾಲೆನ್ಸು ಇದೆ. ಬಿಸಿ ಜಾಸ್ತಿ ಆದಾಗ, ತಂಪು ಮಾಡಿಕೊಂಡಾಗ ಬ್ಯಾಲೆನ್ಸ್ ಆಗುತ್ತೆ ನಮ್ಮ ಮನಸ್ಸು. ತಂಪು ಇರೋದಿಲ್ಲ, ಬಿಸಿನೂ ಇರೋದಿಲ್ಲ, ಮಧ್ಯದ ಸ್ಥಿತಿಯಲ್ಲಿ ಇರ್ತೀವಿ. ಈ ಮಧ್ಯದ ಸ್ಥಿತಿಯಲ್ಲಿ ನಿಮಗಿರೋದಕ್ಕೆ ಅಂದರೆ ಯಾವಾಗಲೂ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಈ ಮಧ್ಯದ ಸ್ಥಿತಿ ಅಂದರೆ ಬ್ಯಾಲೆನ್ಸಲ್ಲಿರುವಾಗ ಸಿಗತ್ತೆ. ತೀರಾ ತಣ್ಣಗೂ ಆಗಬಾರ್ದು, ತೀರಾ ಬಿಸಿನೂ ಇರಬಾರ್ದು. ಬಿಸಿ ಆದರೆ ತುಂಬ ಆ್ಯಕ್ಟಿವ್ ಆಗೋಗ್ಬಿಡ್ತೀವಿ, ಟೆನ್ಷನ್ನು ಬರುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆವಾಗ ಯಾವುದೇ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ, ಸರಿಯಾಗಿ ಫೋಕಸ್ ಮಾಡೋದಕ್ಕೆ ಆಗೋದಿಲ್ಲ. ತಂಪಾಗಿಬಿಡ್ತು ಅಂದರೆ ಆಲಸ್ಯ ಬರುತ್ತೆ, ಆಕಳಿಕೆ ತೆಗೆಯೋದಕ್ಕೆ ಶುರು ಮಾಡ್ತೀವಿ. ಆವಾಗಲೂ ಕೂಡ ತಗೊಳ್ಳೋ ನಿರ್ಧಾರಗಳು ಭಾಳ ಸೂಕ್ತವಾಗಿರೋದಿಲ್ಲ. ವಿಶೇಷವಾಗಿ ಕೆಲಸ ಮಾಡೋದಕ್ಕೆ ತುಂಬ ಅಡೆತಡೆಯನ್ನು ಈ ಆಲಸ್ಯ ಅನ್ನೋದು ತಂದುಕೊಡುತ್ತೆ. ಹೀಗಾಗಿ ಇವೆರಡನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಒಂದು ಬ್ಯಾಲೆನ್ಸಲ್ಲಿರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಬ್ಯಾಲೆನ್ಸನ್ನು ಅಚೀವ್ ಮಾಡೋದಕ್ಕೆ ನಾನು ಹೇಳಿರೋ ಈ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಣ ಗಳಿಸೋದಿರ್ಬೋದು, ಸರಿಯಾಗಿ ಕೆಲಸ ಮಾಡೋದಿರ್ಬೋದು, ಲೈಫಲ್ಲಿ ಮುಂದೋಗೋದಿರ್ಬೋದು, ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ ಈ ಬ್ಯಾಲೆನ್ಸ್ ಅನ್ನೋದು. ಸರಿಯಾದ ತೀರ್ಮಾನಗಳನ್ನು ತಗೊಂಡಾಗ ಮಾತ್ರ. ಈಗ ಕೆಲಸ ಮಾಡೋರಿಗೆ ಹೇಳಿದರೆ ನಮಗೇನು ಅಂತ ಯಾವುದೋ ಒಂದು ಗೃಹಿಣಿಯರು ಕೇಳಿದರೆ, ಗೃಹಿಣಿಯರಿಗೂ ಕೂಡ ಸರಿಯಾದ ಡಿಸಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳನ್ನು ನೋಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ, ಮನೆಯವರನ್ನು ನೋಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಸೀರಿಯಸ್ ಚಾಲೆಂಜ್ಗಳು ಅಲ್ಲೂ ಕೂಡ ಇರ್ತವೆ. ಸರಿಯಾದ ರೀತಿಯಲ್ಲಿ ಮಾತಾಡೋದು, ಸರಿಯಾದ ರೀತಿಯಲ್ಲಿ ಬಿಹೇವ್ ಮಾಡೋದು, ವರ್ತನೆ, ಮಕ್ಕಳು ಕೂಡ ನಿಮ್ಮನ್ನು ಗಮನಿಸ್ತಿರ್ತಾರೆ, ನೆನ್ಪಿಡಿ ಇದನ್ನು. ಸೊ ಇದಕ್ಕೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಮನಸ್ಸಿನ ಸಂತುಲನ ಅನ್ನೋದು. ಇದಿದ್ದರೆ ಪ್ರತಿಯೊಂದು ಇದ್ದಂತೆ ಲೈಫಲ್ಲಿ. ನೆನ್ಪಿಟ್ಕೊಳ್ಳಿ, ಚಂದ್ರನ ತ್ರಾಟಕವನ್ನು ಈ ಥರ ಮಾಡ್ತಾ ಹೋಗಿ, ಚಂದ್ರ ಕಾಣಿಸುವ ದಿನಗಳಲ್ಲಿ ನಿಮಗೆ ಇದು ಸುಖ, ಶಾಂತಿ, ಸಮೃದ್ಧಿಗಳನ್ನು ತಂದುಕೊಡ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹರಿ ಓಂ.